ನಮಸ್ಕಾರ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿ. ನಾನು ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಕ್ಲಾಸು ಏನಪ್ಪ ಅಂದರೆ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ಹಾಗಾದರೆ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂದರೆ ಏನು ಅಂತ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಎರಡು ರೀತಿ ಆರ್ಗನೈಜೇಷನ್ನ ಮಾಡ್ತೀವಿ ನಾವು. ಒಂದು ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸು, ಇನ್ನೊಂದು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸು. ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ NPO. ಸೊ NPO ಅಲ್ಲಿ ಎರಡು ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಸೊ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದನ್ನು. ಸೊ ಫಸ್ಟ್ ಏನು ಬರುತ್ತೆ ಅಂದರೆ ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಮತ್ತು ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ಓಕೆ, ಆಲ್ರೆಡಿ ಇದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ಹೇಳ್ಕೊಟ್ಟಿದ್ದೀನಿ. ಆಲ್ರೆಡಿ ಇದ್ರ ಬಗ್ಗೆ ನಾನು ಪ್ರಾಬ್ಲಮ್ಸ್ನ ಹೇಳ್ಕೊಟ್ಟಿದ್ದೀನಿ. 5 ರಿಂದ 6 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ ಅಂದರೆ 2-3 ಮಾಡಿದ್ದೀನಿ, ನಿಮಗೆ 2 ಹೋಮ್ವರ್ಕ್ನ ಕೊಟ್ಟಿದ್ದೀನಿ. ಸೊ ಇವತ್ತು ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಸೊ ಇದನ್ನು ಇವಾಗ ನಿಮಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ. ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂದರೆ ಏನಪ್ಪ ಅಂದರೆ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ. ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ, ಜೊತೆಗೆ ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟ್ನ ಕೊಡ್ತಾರೆ. ಸೊ 3 ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಸೊ 3ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೇಕಪ್ಪ ಅಂದರೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ರೂಲ್ಸ್ ಏನಪ್ಪ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಕ್ಸ್ಪೆನ್ಸಸ್ ಆಗಲಿ ಆರ್ ಇನ್ಕಮ್ ಆಗಲಿ ಔಟ್ ಸ್ಟ್ಯಾಂಡಿಂಗ್ ಕೊಟ್ಟರೆ ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಎಕ್ಸ್ಪೆನ್ಸಸ್ ಆಗಲಿ ಇನ್ಕಮ್ ಆಗಲಿ ಔಟ್ ಸ್ಟ್ಯಾಂಡಿಂಗ್ ಕೊಟ್ಟರೆ ಇದನ್ನು ಲೆಸ್ ಮಾಡಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ ಅಡ್ವಾನ್ಸ್ಡ್ ಕೊಟ್ಟರೆ ಆ್ಯಡ್ ಮಾಡಬೇಕು. ನೆನಪಿರಲಿ, ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದಾದ್ರೂ ಅಸೆಟ್ಗಳನ್ನ ಕೊಟ್ಟಿದ್ದರೆ ಈ ಇಯರ್ದಲ್ಲಿರುವಂಥ ಅಸೆಟ್ಸ್ಗಳ ಜೊತೆ ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ಮತ್ತು ಡೆಪ್ರಿಷಿಯೇಷನ್ ಕೊಟ್ಟರೆ ಡೆಪ್ರಿಷಿಯೇಷನ್ನ ತೆಗಿಬೇಕು. ನೆನಪಿರಲಿ. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಡೆಪ್ರಿಷಿಯೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದರೆ ಡೈರೆಕ್ಟಾಗಿ ನಾವು ಇಲ್ಲಿ ಬರೆದು ಬಿಡಬೇಕು. ಎಲ್ಲಪ್ಪ ಅಂದರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಇದು ನಿಮಗೆ ಗೊತ್ತಿರಲಿ. ಎಕ್ಸ್ಪೆನ್ಸಸ್ ಇನ್ಕಮ್ ಔಟ್ ಸ್ಟ್ಯಾಂಡಿಂಗ್ ಕೊಟ್ಟಿದ್ದರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಲೆಸ್ ಆಗುತ್ತೆ. ಇನ್ಕಮ್ ಅಡ್ವಾನ್ಸ್ ಕೊಟ್ಟಿದ್ದರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಅದು ಆ್ಯಡ್ ಆಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಸೊ ಇದೇ ರೀತಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ನೋಡಿಕೊಂಡು ಇವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಬನ್ನಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರೆಸಿಪ್ಟ್ ಪೇಮೆಂಟ್ ಅಕೌಂಟ್ ಆಫ್ ಭರತ್ ಎಜುಕೇಷನ್ ಸೊಸೈಟಿ ಫಾರ್ ದಿ ಇಯರ್ ಎಂಡಿಂಗ್ 31/3/2017. 2017ಗೆ ಇದು ಎಂಡ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016. ಇದು ಓಲ್ಡ್ ಇಯರ್ ಬ್ಯಾಲೆನ್ಸ್ ಶೀಟ್. ನಮ್ದು ಯಾವಾಗ ಎಂಡ್ ಆಗುತ್ತೆ ಅಂದರೆ 2017ಗೆ ಎಂಡ್ ಆಗುತ್ತೆ. ಸೊ ಇವರು ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಎಷ್ಟು ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಏನು ಮಾಡ್ಬೇಕು, ನಾವು ಕರೆಕ್ಟಾಗಿ ಬಿಡಿಸ್ಕೊತ ಹೋಗ್ಬೇಕು. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಲ್ಯಾಬಿಲಿಟೀಸು ರುಪೀಸು, ಅಸೆಟು ರುಪೀಸು. ಲ್ಯಾಬಿಲಿಟೀಸಲ್ಲಿ ನೋಡೋಣ,
ಕ್ಯಾಪಿಟಲ್ ಫಂಡ್ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಕ್ಯಾಪಿಟಲ್ ಫಂಡ್ ಈ ವರ್ಷದ ಕ್ಯಾಪಿಟಲ್ ಫಂಡ್ ಜೊತೆ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಇನ್ಫಾರ್ಮೇಷನ್ ಕ್ಯಾಪಿಟಲ್ ಫಂಡ್ ಅಂತ ಕೊಡ್ತಾರೆ. ಸೊ ಅದನ್ನು ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಫೀಸ್ ಡ್ಯೂ. ಅಪ್ಲಿಕೇಶನ್ ಫೀಸ್ ಇಸ್ ಎ ಎಕ್ಸ್ಪೆನ್ಸಸ್. ಇದು ಡ್ಯೂ ಔಟ್ಸ್ಟ್ಯಾಂಡಿಂಗ್. ಡ್ಯೂ ಅಂದರೆ ಮೀನ್ಸ್ ಡ್ಯೂ ಅಂದರೆ ಒಂದೇ, ಔಟ್ಸ್ಟ್ಯಾಂಡಿಂಗ್ ಅಂದರೂ ಒಂದೇ, ಗೊತ್ತಿರಲಿ. ಸೊ ಇದು ಏನಾಗುತ್ತೆ, ನಾನು ಹೇಳಿದ್ದೀನಿ ಆಲ್ರೆಡಿ, ಏನಾಗುತ್ತೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದು ಈ ವರ್ಷದ ಈ ವರ್ಷದ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಲೆಸ್ ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಬಿಲ್ಡಿಂಗ್ ಫಂಡ್, ಹೋದ ವರ್ಷದಲ್ಲಿ ಬಿಲ್ಡಿಂಗ್ ಫಂಡ್ ಇತ್ತು 60,000. ಈ ವರ್ಷದ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ಬಿಲ್ಡಿಂಗ್ ಫಂಡ್ ಬರೀಬೇಕು. ಸ್ಯಾಲ್ರಿ ಡ್ಯೂ ಅಂದರೂ ಒಂದೇ, ಔಟ್ಸ್ಟ್ಯಾಂಡಿಂಗ್ ಅಂದರೂ ಒಂದೇ. ಸೊ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಇದೆ, ಇದು ಕೂಡ ಲೆಸ್ ಆಗಬೇಕು. ಸೊ ನೆಕ್ಸ್ಟ್ ಕೊಡಿದ್ದಾರೆ ಅಸೆಟ್ ಸೈಡು. ಫರ್ನಿಚರ್ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟು ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಜೊತೆ ಕೂಡಿಸ್ಕೋಬೇಕು. ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಹೋದ ವರ್ಷದ ಅಸೆಟ್ ಇದು. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಹೋದ ವರ್ಷದ ಅಸೆಟು. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಹೋದ ವರ್ಷದ ಇನ್ಕಮ್, ಇದು ಕೂಡ ಲೆಸ್ ಆಗುತ್ತೆ. ಅದು ಎಕ್ಸ್ಪೆನ್ಸಸ್ ಇರಲಿ ಅಥವಾ ಇದು ಇನ್ಕಮ್ ಇರಲಿ, ಅದು ಈ ವರ್ಷದಲ್ಲಿ ಲೆಸ್ ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಹೋದ ವರ್ಷದ ಒಂದು ಅಮೌಂಟ್, ಕ್ಯಾಶ್ ಇನ್ ಹ್ಯಾಂಡ್. ಆಮೇಲೆ ಕ್ಯಾಶ್ ಆ್ಯಟ್ ಬ್ಯಾಂಕ್ 18,000. ಸಾರಿ, ಬುಕ್ಸು 18,000. ಇನ್ನೊಂದು ಇನ್ಫಾರ್ಮೇಷನ್ ಬರಲಿ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿರುವ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ಲಿ ಯಾವುದೇ ಇರಲಿ, ಆ ಅಮೌಂಟು ಇಲ್ಲಿದೆ 1,000. ಈ 1,000 ಮತ್ತು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಈ 1,000 ಇವತ್ತು ಎಲ್ಲೂ ಯೂಸ್ ಮಾಡಬಾರ್ದು. ಈ 1,000 ಇವತ್ತು ಎಲ್ಲಿಯೂ ಯೂಸ್ ಮಾಡಬಾರ್ದು. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮತ್ತು ಹೋದ ವರ್ಷದ ಅಸೆಟ್ ಮತ್ತು ಇಲ್ಲಿರುವಂಥ ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲೂ ಯೂಸ್ ಮಾಡಬಾರ್ದು, ನೆನಪಿರಲಿ. ಇದು ನಿಮಗೆ ಗೊತ್ತಿರಲಿ. ಇದಲ್ಲ, ಇದು ಗೊತ್ತಾಯ್ತಾ? ಇದು ಒಂದು ನೆನಪಿರಲಿ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿರುವ ಕ್ಯಾಶ್ ಇನ್ ಹ್ಯಾಂಡ್ ಯೂಸ್ ಮಾಡಬಾರ್ದು. ಅದೇ ಅಮೌಂಟ್ನ ಇಲ್ಲಿ ತೊಗೊಂಡಿರ್ತಾರೆ 1,000. ಸೊ ನೆನಪಿರಲಿ, ಗೊತ್ತಾಯ್ತಾ? ಸೊ ಈಗ ಇದು ಗೊತ್ತಾಯಿತು. ಇನ್ನು ಇದು ನೋಡೋಣ. ರಿಸಿಪ್ಟ್ ಪೇಮೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಅಂತ ತೊಗೊಬಾರ್ದು ಅಂತ ಹೇಳಿದ್ದೀನಿ. ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಇನ್ಕಮ್. ಗೌರ್ಮೆಂಟ್ ಗ್ರ್ಯಾಂಟ್ ಇಸ್ ಎ ಇನ್ಕಮ್, ಯಾವತ್ತು ಇನ್ಕಮ್ ಆಗುತ್ತೆ. ಗೌರ್ಮೆಂಟ್ ಗ್ರ್ಯಾಂಟ್ ಯಾವತ್ತು ಇನ್ಕಮ್. ಇಂಟ್ರೆಸ್ಟ್ 3,000. ಬಿಲ್ಡಿಂಗ್ ಗ್ರ್ಯಾಂಟ್ ಅಂತ ಬಂದರೆ, ಬಿಲ್ಡಿಂಗ್ ಅಂತ ಸ್ಪೆಷಲಾಗಿ ಇದು ಗೌರ್ಮೆಂಟ್ ಗ್ರಾಂಟ್ ಅಂತ ಕೊಟ್ಟಿದ್ದಾರೆ. ಸ್ಪೆಷಲಾಗಿ ಬಿಲ್ಡಿಂಗ್ ಗ್ರಾಂಟ್ ಅಂತ ಕೊಟ್ಟರೆ ಇದು ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಒಂದು ಆಪ್ಷನ್ ಆಗುತ್ತೆ. ಇದು ಏನಾಗತ್ತಪ್ಪ ಅಂದರೆ ಸ್ಪೆಷಲ್ ಡೊನೇಷನ್ ನೆನಪಿರಲಿ. ಆಲ್ರೆಡಿ ಇಲ್ಲಿ ಬಿಲ್ಡಿಂಗ್ ಫಂಡ್ ಇದೆ. ಈ ಬಿಲ್ಡಿಂಗ್ ಫಂಡ್ ಹೋದ ವರ್ಷ ಕೊಟ್ಟಿದ್ದರು. ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ? ಬಿಲ್ಡಿಂಗ್ ಗ್ರಾಂಟ್ ಅಂದ್ರೆ ಒಂದೇ, ಬಿಲ್ಡಿಂಗ್ ಫಂಡ್ ಅಂದ್ರೆ ಒಂದೇ. ಈ ವರ್ಷ 5,000 ಕೊಟ್ಟಿದ್ದಾರೆ. ಹೋದ ವರ್ಷದ ಬಿಲ್ಡಿಂಗ್ ಫಂಡಲ್ಲಿ ಈ ವರ್ಷದ ಬಿಲ್ಡಿಂಗ್ ಫಂಡನ್ನು ಆ್ಯಡ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 3,000. ಓಕೆ, ನೆಕ್ಸ್ಟ್ ಬೈ ಅಪ್ಲಿಕೇಶನ್ ಫೀಸ್ ಅಂತ ಕೊಟ್ಟಿದ್ದರು 1,000. ಹೋದ ವರ್ಷದ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ? ಇದು ಕೂಡ 1,000 ಇದೆ. ಸೊ ಔಟ್ಸ್ಟ್ಯಾಂಡಿಂಗ್ ಇದೆ, ಎರಡೂ ಕೂಡ ಲೆಸ್ ಆಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ನೋಡೋಣ ಮತ್ತೇನಾದರೂ ಕೊಟ್ಟಿದ್ದಾರೆ. ಸ್ಯಾಲ್ರೀಸ್ ಕೊಟ್ಟಿದ್ದಾರೆ 75,000. ಎಕ್ಸ್ಪೆಂಡಿಚರ್ ಬೋರ್ಡ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್, ಇದು ಒನ್ ಟೈಪ್ ಆಫ್ ಅಸೆಟ್ಸ್. ಓಕೆ, ನೆಕ್ಸ್ಟ್ ಫರ್ನಿಚರ್. ಈ ವರ್ಷದ ಫರ್ನಿಚರ್ 4,000 ಇದೆ. ಹೋದ ವರ್ಷದ ಫರ್ನಿಚರ್ ಇಲ್ಲಿ ಕೊಟ್ಟಿದ್ದಾರೆ. ಫರ್ನಿಚರ್ ಎಷ್ಟಿದೆ? 50,000 ಇದೆ. ಸೊ ನೆನಪಿರಲಿ, ಫರ್ನಿಚರ್ ಎರಡು ಆ್ಯಡ್ ಆಗುತ್ತೆ. ಇಲ್ಲೂ ಕೂಡ ಫರ್ನಿಚರ್ ಇದೆ 4,000. ಸೊ 54,000. ಬೈ ರಿಪೇರ್ಸ್ ಆ್ಯಂಡ್ ಪೇಂಟಿಂಗ್ ಇದು ಒಂದು ಎಕ್ಸ್ಪೆನ್ಸಸ್. ಬುಕ್ಸ್, ಈ ವರ್ಷದ ಬುಕ್ಸು 14,000 ಇದೆ. ಹೋದ ವರ್ಷದ ಬುಕ್ಸ್ ಕೂಡ 18,000 ಇದೆ. ಇವು ಎರಡು ಆ್ಯಡ್ ಆಗುತ್ತೆ. ನೆಕ್ಸ್ಟು ಬೈ ಪೋಸ್ಟೇಜ್ 1,200, ಇದು ಎಕ್ಸ್ಪೆನ್ಸಸ್. ಬೈ ಸ್ಪೋರ್ಟ್ಸ್ ಇವೆಂಟ್ಗೋಸ್ಕರ ಖರ್ಚು ಮಾಡಿದ್ದೀವಿ, ಪೇಮೆಂಟ್ ಮಾಡಿದ್ದೀವಿ. ಸೊ 5,000 ಎಕ್ಸ್ಪೆಂಡಿಚರ್. ಯೂನಿಯನ್ ಡೇ ಫಂಕ್ಷನ್ ಲಾಸ್ಟಿಗೆ ನೀವು ಆ್ಯನ್ಯುವಲ್ ಡೇ ಫಂಕ್ಷನ್ ಮಾಡ್ತಿರಲ್ಲ, ಆ ಫಂಕ್ಷನ್ಗೆ ಖರ್ಚು ಮಾಡಿದ್ದಾರೆ 2,600 ರೂಪಾಯಿ. ಇದು ಕೂಡ ಖರ್ಚು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ 3,400, ಇದು ಕೂಡ ಖರ್ಚಾಗುತ್ತೆ. ಸೊ ಇಲ್ಲಿ ಲಾಸ್ಟ್ಗೆ ಬ್ಯಾಲೆನ್ಸ್ ಕ್ಯಾರಿಡ್ ಅಂತ ಕೊಡಿದ್ದಾರೆ 7,800. ಕ್ಯಾಶ್ ಇನ್ ಹ್ಯಾಂಡ್, ಇದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ 7,000. ಹಾಗಾದರೆ ನೋಡೋಣ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಸ್ಯಾಲ್ರಿ ಡ್ಯೂ, ಓಕೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಈ ವರ್ಷ ಕೊಟ್ಟಿದ್ದಾರೆ ಅಂದರೆ ಇದು ಲೆಸ್ ಆಗುತ್ತೆ. ಡೆಪ್ರಿಷಿಯೇಷನ್ ಫರ್ನಿಚರ್ ಬೈ 3,800. ಬುಕ್ಸು 5,700 ಆ್ಯಂಡ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ 2,000 ಈ ರೀತಿ ಕೊಟ್ಟಿದ್ದಾರೆ. ಸೊ ಟೋಟಲ್ ಆನ್ಸರ್ ಇದೆ 1,43,100. ಸರ್ಪ್ಲಸ್ ಇದೆ 17,000. ಸೊ ಎಷ್ಟು ಬಿಡಿಸಿದ್ರೆ ನಮ್ಗೆ ಆನ್ಸರ್ ಬರಬೇಕು.
ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಇನ್ಫಾರ್ಮೇಷನ್ ಹೇಳ್ತೀನಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಏನಪ್ಪ ಇಲ್ಲಿ ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟ್ಗೆ ನಾವೇನು ಮಾಡಬೇಕು ಸ್ಟಾರ್ ಮಾರ್ಕ್ ಹಾಕೋಬೇಕಂತ ಹೇಳಿದ್ದೀನಿ. ಇಲ್ಲಿ ಸ್ಯಾಲ್ರಿ ಡ್ಯೂ ಅಂತ ಇದೆ, ಸ್ಯಾಲ್ರಿ ಮೇಲೆ ಸ್ಟಾರ್ ಮಾರ್ಕ್. ಎಲ್ಲಿದೆ ಸ್ಯಾಲ್ರಿ? ಇಲ್ಲಿ ಕಾಣ್ತಿದೆಯಾ? ಇದ್ರ ಮೇಲೆ ಸ್ಟಾರ್ ಮಾರ್ಕ್ ಒಂದು ಸ್ಟಾರ್ ಮಾರ್ಕ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸಬ್ಸ್ಕ್ರಿಪ್ಷನ್ ಡ್ಯೂ ಅಂತ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ಹುಡುಕಿ, ಸಬ್ಸ್ಕ್ರಿಪ್ಷನ್ ಇಲ್ಲಿದೆ. ಸೊ ಇದ್ರ ಮೇಲೆ ಸ್ಟಾರ್ ಮಾರ್ಕ್, 2 ಸ್ಟಾರ್ ಮಾರ್ಕ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಸಬ್ಸ್ಕ್ರಿಪ್ಷನಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ ಅಂದರೆ ಸ್ಟಾರ್ ಮಾರ್ಕ್ 3. ಸೊ ನೆಕ್ಸ್ಟು ಡೆಪ್ರಿಷಿಯೇಷನ್ ಫರ್ನಿಚರ್ ವೈ 3800. ಫಸ್ಟ್ ಫರ್ನಿಚರ್ ಮೇಲೆ ಫರ್ನಿಚರ್ ಇಲ್ಲೊಂದಿದೆ, ಇದ್ರ ಮೇಲೆ ಸ್ಟಾರ್ ಮಾರ್ಕ್, ಆಮೇಲೆ ಅದನ್ನು ಆ್ಯಡ್ ಮಾಡೋಣ. ಓಕೆ, ಫರ್ನಿಚರ್ ಮೇಲೆ ಸ್ಟಾರ್ ಮಾರ್ಕ್. ನೆಕ್ಸ್ಟು ಬುಕ್ಸು 5700. ಬುಕ್ಸ್ ಮೇಲೆ ಸ್ಟಾರ್ ಮಾರ್ಕ್, ಇಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಮೇಲೆ ಸ್ಟಾರ್ ಮಾರ್ಕ್. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಎಲ್ಲಿದೆ ನೋಡ್ಕೊಳ್ಳಿ. ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್, ಸ್ಪೋರ್ಟ್ಸ್ ಇವೆಂಟ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್. ಸ್ಪೋರ್ಟ್ಸ್ ಇವೆಂಟ್ ಬೇರೆ, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಬೇರೆ, ನೆನಪಿರಲಿ. ಇಲ್ಲಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಏನಾದರೂ ಇದೆಯಾ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ? ಸ್ಪೋರ್ಟ್ಸ್ ಎಕ್ವಿಪ್ಮೆಂಟು ಸ್ಪೋರ್ಟ್ಸ್ ಏನೂ ಇಲ್ಲ. ಸೊ ಹಾಗಾದರೆ ಎಲ್ಲಿ ಕೊಟ್ಟಿದ್ದಾರೆ? ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, ಇಲ್ಲಿ ಸ್ಟಾರ್ ಮಾರ್ಕ್. ಓಕೆ, ನೆಕ್ಸ್ಟು ಮತ್ತು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಮೇಲೆ 2000 ಕೊಟ್ಟಿದ್ದಾರೆ. ಆನ್ಸರ್ ಬರಬೇಕು ಟೋಟಲ್ ಬ್ಯಾಲೆನ್ಸ್ ಶೀಟ್ 1,43,100 ಬರಬೇಕು. ಸೊ ಆನ್ಸರ್ ನಮಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ನೆಕ್ಸ್ಟ್ ಆನ್ಸರ್ನ ಬಿಡಿಸಿಲ್ಲ. ಇದು ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ, 9th ಪ್ರಾಬ್ಲಮ್. ಸೊ ಇದು ನಾವು ಬಿಡಿಸ್ತಿರೋದು 8th ಪ್ರಾಬ್ಲಮ್, ಗೊತ್ತಿರಲಿ. ಸೊ ಅದಕ್ಕಾಗಿ ಏನು ಮಾಡ್ತೀನಪ್ಪ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರತಿಯೊಬ್ಬರು ಬರ್ಕೊಂಡಿದ್ರೆ ಪ್ರಾಬ್ಲಮ್ನ ಬರ್ಕೊಂಬಿಡಿ ಬೇಗ. ಸೊ ಈ ರೀತಿ ಪ್ರಾಬ್ಲಮ್ ಇರುತ್ತೆ, ಈ ಪ್ರಾಬ್ಲಮ್ನ ಬೇಗ ಬರ್ಕೊಂಬಿಡಿ. ಪ್ರಾಬ್ಲಮ್ ಬರ್ಕೊಂಡು ಆಮೇಲೆ ಇದನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಬನ್ನಿ ಸಾಲ್ವ್ ಮಾಡೋಣ. ಓಕೆ, ಈ ರೀತಿಯ ಒಂದು ಫಾರ್ಮ್ಯಾಟ್ನ ಹಾಕಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2017 ಅಂತ ಹೆಡ್ಡಿಂಗ್ ಹಾಕ್ಬೇಕು, ಯಾಕಂದರೆ ಇಯರ್ ಎಂಡಿಂಗ್ ಅವಾಗ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಂಡಿಚರ್ ಸೈಡ್ ಬರುತ್ತೆ ರುಪೀಸ್ 2 ಕಾಲಮ್ನ ತೊಗೊಂಡಿದ್ದೀನಿ. ನೀವು ಒಂದೇ ಕಾಲಮ್ನ ತೊಗೊಂಡು ಬರಿಬೋದು ಅಥವಾ 2 ತೊಗೊಂಡು ಬರಿಬೋದು. ಸೊ ಇಲ್ಲಿ ಎಕ್ಸ್ಪೆಂಡಿಚರ್, ಇಲ್ಲಿ ರುಪೀಸ್ನ ಇದು ಇನ್ಕಮ್ ಆಗಬೇಕು. ಸೊ ಇನ್ಕಮ್, ಎಕ್ಸ್ಪೆಂಡಿಚರ್, ಸೊ ಎರಡೂ ಅಮೌಂಟ್ ಇಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ಫಸ್ಟ್ ಒಂದು ಬಿಡಿಸೋಣ. ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಬಿಡಿಸ್ತೀನಿ, ಆಮೇಲೆ ಇನ್ಕಮ್ ಸೈಡ್ನ ಹೋಗೋಣ. ಸೊ ಎಕ್ಸ್ಪೆಂಡಿಚರ್ ಸೈಡ್ ಬಿಡಿಸ್ಬೇಕಾದ್ರೆ ಫಸ್ಟು ಪೇಮೆಂಟ್ ಸೈಡ್ ನೋಡ್ಕೋಬೇಕು. ಪೇಮೆಂಟ್ ಸೈಡ್ ಇಲ್ಲಿ ಏನೇನಿದೆ? ಸೊ ಇಲ್ಲ, ಅಪಿಲಿಯೇಷನ್ ಫೀಸ್ ಏನಿದೆ? ಅಪಿಲಿಯೇಷನ್ ಫೀಸ್ ಇದೆ 1000. ನೆನಪಿಟ್ಕೊಳ್ಳಿ, ಅಪಿಲಿಯೇಷನ್ ಫೀಸ್ 1000. ಹೋದ ವರ್ಷದಲ್ಲಿ ಏನಾದರೂ ಅಪಿಲಿಯೇಷನ್ ಫೀಸ್ ಔಟ್ ಸ್ಟ್ಯಾಂಡಿಂಗ್ ಇದೆಯಾ ಚೆಕ್ ಮಾಡ್ಕೋಬೇಕು. ಅಪಿಲಿಯೇಷನ್ ಫೀಸ್ ಔಟ್ ಸ್ಟ್ಯಾಂಡಿಂಗ್ ಹೋದ ವರ್ಷದಲ್ಲಿ ಇದೆ. ನಾನು ಹೇಳಿದ್ದೀನಿ ಹೋದ ವರ್ಷದ ಎಕ್ಸ್ಪೆನ್ಸಸ್ ಏನಾಗಬೇಕಂದ್ರೆ ಲೆಸ್ ಆಗಬೇಕು ಅಂತ ಹೇಳಿದೆ. ಹೋದ ವರ್ಷದ ಎಕ್ಸ್ಪೆನ್ಸಸ್ ಲೆಸ್ ಆಗಬೇಕು ಈ ವರ್ಷದ ಎಕ್ಸ್ಪೆನ್ಸಸ್ ಒಳಗಡೆ. ಅಪ್ಲಿಕೇಶನ್ ಫೀಸ್ 1000. ಓಕೆ, ಏನು ಮಾಡ್ತೀನಪ್ಪ ಅಂದರೆ ಫಸ್ಟು ಟು ಅಫಿಲಿಯೇಷನ್ ಫೀಸ್ ಎಷ್ಟಿತ್ತು? ಅಪ್ಲಿಕೇಶನ್ ಫೀಸು ಇಲ್ಲಿ ಕೊಟ್ಟಿದ್ದಾರೆ, ಎಷ್ಟಿದೆ? 1000. ಸೊ ಅದಕ್ಕಾಗಿ ಇನ್ನರ್ ಕಾಲಮ್ಲಿ 1000. ಸೊ ಲೆಸ್ ಹೋದ ವರ್ಷದ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ? 1000. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್. ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಎಷ್ಟಿದೆ? ಅದು ಕೂಡ 1000 ಇದೆ. ಸೊ ಅದಕ್ಕೂ ಕೂಡ 1000 ತೊಗೊಳ್ತಾ ಇದ್ದೀವಿ. ಸೊ ಲಾಸ್ಟಿಗೆ ಬಂತು 0. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಸ್ಯಾಲ್ರೀಸ್ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಹಾಗಾದರೆ ಏನಿದೆ ಸ್ಯಾಲ್ರಿ ಮೇಲೆ ಸ್ಟಾರ್ ಮಾರ್ಕು? ಸ್ಯಾಲ್ರೀಸ್ ಡ್ಯೂ ಇದೆ 2700. ಇದು ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಡ್ಯೂ ಇದ್ದರೆ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ರಿಸೀವಬಲ್ ಡ್ಯೂ ಮತ್ತು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಆ್ಯಡ್. ನೆನಪಿರಲಿ, ಔಟ್ಸ್ಟ್ಯಾಂಡಿಂಗಲ್ಲಿ ಇದು ಅಡ್ಜಸ್ಟ್ಮೆಂಟಲ್ಲಿ. ಆಮೇಲೆ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಚೆಕ್ ಮಾಡ್ಕೋಬೇಕು. ಸ್ಯಾಲ್ರಿ ಡ್ಯೂ ಇದೆ, ಸೊ ಇದು ಲೆಸ್ ಆಗುತ್ತೆ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಔಟ್ಸ್ಟ್ಯಾಂಡಿಂಗ್ ಲೆಸ್. ಸೊ ಸ್ಯಾಲ್ರಿ ಡ್ಯೂ ಕೊಡಿದರೆ 3000. ಸೊ ಅದನ್ನು ಫಸ್ಟ್ ಬರ್ಕೊಂಬರೋಣ. ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ ಟು ಸ್ಯಾಲ್ರಿ ಎಷ್ಟಿದೆ? ಸ್ಯಾಲ್ರಿ ನೋಡ್ಕೊಳ್ಳಿ, ನಿಮ್ಮ ಒಂದು ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಎಷ್ಟಿದೆ?
75,000 75,000 75,000 ಆ್ಯಡ್ ಸ್ಯಾಲ್ರಿ ಎಷ್ಟಿದೆ 75,000 ಆ್ಯಡ್ ಕರೆಂಟ್ ಇಯರ್ ಸ್ಯಾಲ್ರಿ ಡ್ಯೂ ಎಷ್ಟಿದೆ 2,700 ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಎಷ್ಟಿದೆ 2,700 ಸೊ ಅದನ್ನು ನೆನಬೇಕು ಕೆಳಗಡೆ ಇರಬೇಕು 75,000 ಪ್ಲಸ್ 2,700 ಎಲ್ಲ ಸೇರಿಸಿ ಎಷ್ಟಾಗುತ್ತೆ 75 76 77 77,700 ಸೊ ಇಷ್ಟಾಗುತ್ತೆ. ಸೊ ಹೋದ ವರ್ಷದಲ್ಲಿ ಏನಾಗಿದೆಯಾ ಚೆಕ್ ಮಾಡ್ಬೇಕು. ಹೋದ ವರ್ಷದ ಸ್ಯಾಲ್ರಿ ಏನಂತ ಹೇಳಿದ್ದೆ, ಹೋದ ವರ್ಷದ ಸ್ಯಾಲ್ರಿ ಏನಾಗುತ್ತೆ ಲೆಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಎಷ್ಟಿದೆ 3,000 ಇದೆ 3,000. ಸೊ ಇದನ್ನು ಲೆಸ್ ಮಾಡಿ ಹೊರಗಡೆ ಇಡಬೇಕು. ಎಷ್ಟಾಗುತ್ತೆ 74,700 3,000 ಲೆಸ್ ಮಾಡಿದರೆ 74,700 74,700 ಬರುತ್ತೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಸ್ಯಾಲ್ರಿ ಬಗ್ಗೆ ಕಂಪ್ಲೀಟ್ ಆಯಿತು. ಬೋರ್ಡು ಮ್ಯಾಪು ಆ್ಯಂಡ್ ಚಾರ್ಟ್ಸು ಇದು ಅಸೆಟ್ ಆಗುತ್ತೆ. ಇದ್ರ ಮೇಲೆ ಸ್ಟಾರ್ ಮಾರ್ಕ್ ಇಲ್ಲ, ಸ್ಟಾರ್ ಮಾರ್ಕ್ ಇದ್ದರೆ ಇಲ್ಲಿ ಬರ್ತಾಯಿತ್ತು, ಬಿಟ್ಬಿಡಿ. ಫರ್ನಿಚರ್ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಫರ್ನಿಚರ್ ಅನ್ನೋದು ಅಸೆಟ್ಟು, ಬಟ್ ಯಾಕೆ ನಾವು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ತೊಗೋತೀವಿ ಅಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ, ಅಡ್ಜಸ್ಟ್ಮೆಂಟ್ ಇದೆ. ಫರ್ನಿಚರ್ ಮೇಲೆ ಸ್ಟಾರ್ ಮಾರ್ಕ್ ಇದೆ ಅಂದರೆ ಅದು ಡೆಪ್ರಿಷಿಯೇಷನ್ ಕನ್ಫರ್ಮ್ ಆಗಿರುತ್ತೆ. ಡೆಪ್ರಿಷಿಯೇಷನ್ ಎಷ್ಟಿದೆ ಚೆಕ್ ಮಾಡಿ. ಫರ್ನಿಚರ್ದು ಡೆಪ್ರಿಷಿಯೇಷನ್ ಫರ್ನಿಚರ್ ಬೈ 3,800. ಸೊ ಸಿಂಪಲಾಗಿ ಬರ್ದುಬಿಡಿ. ಏನಂತ ಬರೀತೀರಾ ಡೆಪ್ರಿಷಿಯೇಷನ್ ಫರ್ನಿಚರ್ ಟು ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್ ಎಷ್ಟು ಕೊಟ್ಟಿದ್ದಾರೆ. ಡೆಪ್ರಿಷಿಯೇಷನ್ ಫರ್ನಿಚರ್ 3,800 ಕೊಟ್ಟಿದ್ದಾರೆ. ಸೊ ಅಮೌಂಟ ಅಲ್ಲಿ ಬರಬೇಡಿ 3,800. ಸೊ ನೆಕ್ಸ್ಟ್ 2 ಫರ್ನಿಚರ್ ಕಂಪ್ಲೀಟ್ ಆಯಿತು. ರಿಪೇರ್ಸ್ ಆ್ಯಂಡ್ ಪೇಂಟಿಂಗ್ಸ್ ಡೈರೆಕ್ಟಾಗಿ ಇದು ಎಕ್ಸ್ಪೆನ್ಸಸ್. ರಿಪೇರ್ಸು ಮತ್ತು ಪೇಂಟಿಂಗ್ ಎಷ್ಟಿದೆ ಅಮೌಂಟು 6,000 ಎಷ್ಟಿದೆ 6,000. ಅದನ್ನ ಅಮೌಂಟ್ನ ಬರೆದ್ಬಿಡಿ. ರಿಪೇರ್ಸ್ ಆ್ಯಂಡ್ ಪೇಂಟಿಂಗ್ ಎಷ್ಟಿದೆ 6,000. ಅಮೌಂಟ್ ಬರೆದ್ಬಿಡಿ. ಸೊ ಅದು ಕೂಡ ಕಂಪ್ಲೀಟ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ರಿಪೇರ್ಸ್ ಆ್ಯಂಡ್ ಪೇಂಟಿಂಗ್ಸ್ ಆದಮೇಲೆ ಬುಕ್ಸ್ ಕೊಟ್ಟಿದ್ದಾರೆ. ಬುಕ್ಸ್ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಸೊ 14,000 ಇದು ಬುಕ್ಸ್ ಅನ್ನೋದೊಂದು ಅಸೆಟ್ಟು. ಬುಕ್ಸ್ನ ನಾವು ಒಂದೇ ಸಾರಿ ತೊಗೋತೀವಿ, ಯೂಸ್ ಮಾಡೋಕ್ಕೆ ತೊಗೋತೀವಿ. ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ನೋಡಿ, ನಿಮ್ಮ ಒಂದು ಕಂಪ್ನಿಯಲ್ಲಿ ಟೇಬಲ್ನ ತೊಗೊಂಡಿದ್ದಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಕುರ್ಚಿ ಒಂದು ಚೇರ್ನ ತೊಗೊಂಡ್ರೆ ಅದನ್ನು ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಅದೇ ರೀತಿ ಬುಕ್ಸ್ನು ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಬುಕ್ಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಬುಕ್ಸ್ ಮೇಲೆ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಸೊ ಬುಕ್ಸ್ ಮೇಲೆ ನೋಡಿ ಎಷ್ಟಿದೆ. ಬುಕ್ಸ್ ಮೇಲೆ ಇಲ್ಲಿ ಬುಕ್ಸ್ ಆನ್ ಡೆಪ್ರಿಷಿಯೇಷನ್ ₹5,700. ಸೊ ಅದಕ್ಕೆ ಏನು ಮಾಡ್ತೀನಪ್ಪ ಅಂದರೆ 2 ಬುಕ್ಸ್ ಟು ಡೆಪ್ರಿಷಿಯೇಷನ್ ಆನ್ ಬುಕ್ಸ್ ಸೊ ಡೆಪ್ರಿಷಿಯೇಷನ್ ಆನ್ ಬುಕ್ಸ್ ಇದೆ 5,700. ಪ್ರಾಬ್ಲಮ್ ನೀವು ಮೊದಲೇ ಬರ್ಕೊಂಡಿರಬೇಕು. ಸೊ 5,700 ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ, ನಮಗೆ ಹೇಳಿದ್ದೆ ನಾನು. ಅದಕ್ಕಿಂತ ಮುಂಚೆ ನಾವು ಒಂದೊಂದೇ ಮುಗಿಸ್ಕೊಂಡು ಹೋಗೋಣ. ಬುಕ್ಸ್ ಆಯಿತು. ಪೋಸ್ಟೇಜ್ ಕೊಟ್ಟಿದ್ದಾರೆ 1,200 1,200 ಟು ಪೋಸ್ಟೇಜ್ 1,200. ಇದು ಕೂಡ ಕಂಪ್ಲೀಟ್ ಆಯಿತು. ಪೋಸ್ಟೇಜ್ ಆದಮೇಲೆ ಸ್ಪೋರ್ಟ್ಸ್ ಇವೆಂಟ್ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ 5,000 ಟು ಸ್ಪೋರ್ಟ್ಸ್ ಈವೆಂಟ್ಸ್ ಎಷ್ಟಿದೆ 5,000. ಇಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ ಯೂನಿಯನ್ ಡೇ ಫಂಕ್ಷನ್ ಎಷ್ಟಿದೆ 2,600 ಟು ಯೂನಿಯನ್ ಡೇ ಫಂಕ್ಷನ್ ಚಾರ್ಜ್. ಫಂಕ್ಷನ್ ಅಂದರೆ ನಡೆಯುತ್ತೆ. ಫಂಕ್ಷನ್ ಎಷ್ಟಿದೆ ಯೂನಿಯನ್ ಡೇ ಫಂಕ್ಷನ್ 2,600 ಅದು ಕೂಡ ಕಂಪ್ಲೀಟ್ ಆಯಿತು. ಸೊ ಮತ್ತೇನು ಕೊಟ್ಟಿದ್ದಾರೆ ನೆಕ್ಸ್ಟು ಯೂನಿಯನ್ ಡೇ ಫಂಕ್ಷನ್ ಆದಮೇಲೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ 3,400 ಟು
ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 3400. ಸೊ ಇದು ಕೂಡ ಕಂಪ್ಲೀಟ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಲಾಸ್ಟ್ಗೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಇದು ಕ್ಯಾಶ್ ಇನ್ ಹ್ಯಾಂಡ್ 7000, ಆಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಯೂಸ್ ಮಾಡೋಣ. ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ. ಸೊ ಇನ್ನೊಂದು ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ಫರ್ನಿಚರ್ ತೊಗೊಂಡ್ವಿ 3800, ಡೆಪ್ರಿಷಿಯೇಷನ್ ಬುಕ್ಸ್ ಮೇಲೆ 5700 ತೊಗೊಂಡು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಮೇಲೆ 2000 ಇದೆ. ಸೊ ಅದನ್ನು ಕೂಡ ತೊಗೋಬೇಕು. ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ರು, ಅದನ್ನು ಕೂಡ ತೊಗೋಬೇಕು. ನೆನಪಿರಲಿ, ಅಡ್ಜಸ್ಟ್ಮೆಂಟ್ ಇಲ್ಲಿರೋದು ಎಲ್ಲನೂ ಇಲ್ಲಿ ಬರಬೇಕು. ಸೊ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಎಷ್ಟಿದೆ, ಇಲ್ಲಿ 14,000 ಇದೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಮೇಲೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2000. ಇದನ್ನು ಅಮೌಂಟ್ನ ತೊಗೋಬೇಕು. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ಟು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್, ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಬರೀಬೇಕಾಗಿತ್ತು, ಇರಲಿ. ಇಕ್ವಿಪ್ಮೆಂಟ್ ಡೆಪ್ರಿಷಿಯೇಷನ್, ಓಕೆ, ಎಷ್ಟು ಕೊಟ್ಟಿದ್ದಾರೆ 2000. ಸೊ 2000 ಅಮೌಂಟ್ನ ಬರಿತಾ ಇದ್ದೀನಿ. ಸೊ ಇಲ್ಲಿಗೆ ಏನಾಯ್ತಪ್ಪ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇದನ್ನು ಬೇಸಿಕಾಗಿ ತಿಳ್ಕೊಳ್ಳಿ, ಇನ್ನೂ ಭಾಳ ಇದೆ ಪ್ರಾಬ್ಲಮ್ ಬಿಡಿಸೋದು. ನಿಮಗೆ 2015ರಿಂದ 2020 ತನಕ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಕೊಡ್ತೀನಿ, ಡೋಂಟ್ ವರಿ. ಸೊ ಇದನ್ನು ನಿಮಗೆ ಬೇಸಿಕ್ ಅಂತ ತಿಳ್ಕೊಳ್ಳಿ. ಸೊ ಇಷ್ಟೇ ಅರ್ಥ. ಇಲ್ಲಿಗೆ ಈ ಒಂದು ಪೇಮೆಂಟ್ ಸೈಡ್ದು ಕಂಪ್ಲೀಟ್ ಮಾಡ್ತಾರೆ, ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಕಂಪ್ಲೀಟ್ ಆಯಿತು. ಇನ್ನು ಇನ್ಕಮ್ ಸೈಡ್ ಏನೇನಿದೆ, ಸೊ ಇದನ್ನು ಬಿಡಬೇಕಂತ ಆಲ್ರೆಡಿ ಹೇಳಿದ್ದೀನಿ. ಸಬ್ಸ್ಕ್ರಿಪ್ಷನ್ ಇದೆ, ಡಬಲ್ ಸ್ಟಾರ್ ಇದೆ, ನೆನಪಿರಲಿ ಡಬಲ್ ಸ್ಟಾರ್. ಹೋದ ವರ್ಷದ ಒಂದಿದೆ, ಈ ವರ್ಷದ ಒಂದಿದೆ. ಅಡ್ಜಸ್ಟ್ಮೆಂಟಲ್ಲಿ 2 ಇದಾವೆ, ಹೋದ ವರ್ಷದಲ್ಲಿ ಒಂದಿದೆ ನೋಡಿ. ಹೋದ ವರ್ಷದ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ, ನಾನು ಹೇಳಿದ್ದೀನಿ. ಅದು ಎಕ್ಸ್ಪೆನ್ಸ್ ಇರಲಿ ಇನ್ಕಮ್ ಇರಲಿ, ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಏನಾಗಪ್ಪ ಅಂದರೆ ಲೆಸ್ ಆಗ್ಬೇಕಂತ ಹೇಳಿದ್ದೀನಿ. ಸೊ ನೆನಪಿರಲಿ. ಸೊ ಈ ವರ್ಷದಲ್ಲಿ 2 ಇದಾವೆ, ಯಾವ್ಯಾವಪ್ಪ ಅಂದರೆ ಸಬ್ಸ್ಕ್ರಿಪ್ಷನ್ ಡ್ಯೂ, ಇದು ಆ್ಯಡ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ನ ಇದೇ ವರ್ಷನ ತೊಗೋತೇವೆ. ಇದು ಏನಪ್ಪ ಅಂದರೆ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಲೆಸ್ ಆಗುತ್ತೆ. ಅಡ್ವಾನ್ಸ್ ಲೆಸ್, ಪ್ರೀವಿಯಸ್ ಇಯರ್ ಲೆಸ್, ಕರೆಂಟ್ ಇಯರ್ ಆ್ಯಡ್. ಸೊ ಹಾಗಾದರೆ ಒಂದೊಂದೇ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಯಾವುದಿದೆ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಲ್ಲ, ಸಬ್ಸ್ಕ್ರಿಪ್ಷನ್ ಬರ್ಕೊಂಬಿಡಿ. ಇನ್ಕಮ್ ಸೈಡ್ ಫಸ್ಟ್ ಯಾವುದಪ್ಪ ಅಂದರೆ ಇನ್ಕಮ್ ಸೈಡ್ ಸಬ್ಸ್ಕ್ರಿಪ್ಷನ್ ಬೈ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟಿದೆಯಪ್ಪ ಅಂದರೆ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಬರಿತೀನಿ, ಎಷ್ಟಿದೆ ಅಂದರೆ ನೋಡೋಣ. ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೊಟ್ಟಿದ್ದಾರೆ 20,000. ಸೊ 20,000 ಇಲ್ಲಿ ಬರೆದ್ಬಿಡಿ, 20,000. ಸೊ ಒಂದಾಯಿತು. ಆ್ಯಡ್ ಇವತ್ತು ಫಸ್ಟ್ ಆ್ಯಡ್ ಮಾಡ್ಕೋಬೇಕು, ಆಮೇಲೆ ಲೆಸ್ ಮಾಡ್ಕೋ. ಆ್ಯಡ್ ಏನು ಆ್ಯಡ್ ಮಾಡಬೇಕು, ಸಬ್ಸ್ಕ್ರಿಪ್ಷನ್ ಡ್ಯೂ 1800, ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್. ಅಡ್ಜಸ್ಟ್ಮೆಂಟಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ, ಇದು ಯಾವತ್ತು ಆ್ಯಡ್ ಆಗುತ್ತೆ. ಅಡ್ವಾನ್ಸ್ ಅದು ಕೊಟ್ಟರೆ ಲೆಸ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಡ್ಯೂ 1800. ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ 1800. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ, 21,800. ಸೊ ಅದನ್ನ ಇಲ್ಲಿ ಬರೆದೀನಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲೇ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟಿದೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಸೊ ಎಷ್ಟು ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಲ್ಲಿ ನೋಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟಿದೆ, 400 ಇದೆ. ಎಷ್ಟಿದೆ, 400 ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಲೆಸ್ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ 400 ಇದೆ. ಸೊ ಲೆಸ್ ಮಾಡ್ಕೊಳ್ಳಿ. ಓಕೆ, ಟೋಟಲ್ ಆಗುತ್ತೆ 21,800 ಒಳಗಡೆ ಮೈನಸ್ ಮಾಡಿದಾಗ 400 ಮಾಡಿದಾಗ 21,400 ಆಗುತ್ತೆ. ಎಷ್ಟಾಗುತ್ತೆ, 21,400. ಯಾಕಂದರೆ ಲೆಸ್ ಮಾಡಿದ್ದೀವಿ ನಾವು. ಸೊ ನೆಕ್ಸ್ಟು ಹಾಗಾದರೆ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಇಲ್ಲಿರುವಂಥ ಪ್ರೀವಿಯಸ್ ಇಯರ್ ಸಬ್ಸ್ಕ್ರಿಪ್ಷನ್ ಎಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ, 1,000 ಇದೆ. 1,000ನ ನಾವು ಮೈನಸ್ ಮಾಡಬೇಕಾಗತ್ತೆ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಸಬ್ಸ್ಕ್ರಿಪ್ಷನ್. ಸೊ ಎಷ್ಟು ಮೈನಸ್ ಮಾಡ್ಬೇಕಂತ ಹೇಳಿದ್ದೆ ನಿಮಗೆ, 1,000ನ ಮೈನಸ್ನ ಮಾಡ್ಬೇಕಂತ ಹೇಳಿದ್ದೆ. ಸೊ 1,000 ಮೈನಸ್ ಮಾಡೋಣ. ಸೊ ಆನ್ಸರ್ ಇದೆ ಎಷ್ಟಪ್ಪ ಅಂದರೆ 21,400ರಲ್ಲಿ 1,000 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 20,400. ಸೊ ಇದು 20,400.
ಸೊ ನೆಕ್ಸ್ಟು 20,400 ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ಇನ್ಕಮ್ ಏನಾದರೂ ಕೊಟ್ಟಿದ್ದಾರೆ ಚೆಕ್. ಸಬ್ಸ್ಕ್ರಿಪ್ಷನ್ ಆಯಿತು, ಗೌರ್ಮೆಂಟ್ ಗ್ರಾಂಟ್ ಇದೆ, ಗೌರ್ಮೆಂಟ್ ಗ್ರಾಂಟ್ ಈಸ್ ಟ್ರೀಟೆಡ್ ಆ್ಯಸ್ ಇನ್ಕಮ್. ನೆನಪಿರಲಿ, ಇನ್ಕಮ್ ರೆವೆನ್ಯೂ ರಿಸಿಪ್ಟ್. ಸೊ ಅದಕ್ಕಾಗಿ 98,000 ಗೌರ್ಮೆಂಟ್ ಗ್ರಾಂಟ್ನ ತೊಗೋಬೇಕು. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಗೌರ್ಮೆಂಟ್ ಗ್ರಾಂಟ್ ಬೈ ಗವರ್ನಮೆಂಟ್ ಗ್ರಾಂಟ್. ಇವತ್ತು ಗೌರ್ಮೆಂಟ್ ಗ್ರಾಂಟು ಇನ್ಕಮ್ ಆಗುತ್ತೆ. ಸೊ ಆನ್ಸರ್ ಎಷ್ಟಿದೆಯಪ್ಪ ಅಂದರೆ 98,000 ಇದೆ. 98,000 rupees ಗೌರ್ಮೆಂಟ್ ಗ್ರಾಂಟ್. ಸೊ ನೆಕ್ಸ್ಟ್ ಬೈ ಏನಾದರೂ ಮತ್ತೆ ಕೊಟ್ಟಿದ್ದಾರಾ, ಇಂಟ್ರೆಸ್ಟ್ ಏನಾದರೂ ಕೊಟ್ಟಿದ್ದಾರೆ ಚೆಕ್ ಮಾಡಿ. ಸೊ ಬೈ ಏನು ಕೊಟ್ಟಿದ್ದಾರೆ, ಸೊ ಗೌರ್ಮೆಂಟ್ ಗ್ರಾಂಟ್ ಆದಮೇಲೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 3,000 ಇದೆ. ಎಷ್ಟಿದೆ 3,000 rupees ಬೈ ಇಂಟ್ರೆಸ್ಟ್ 3,000. ಸೊ ಅದನ್ನು ಕೂಡ ಬರಿತಾ ಇದ್ದೀನಿ. ಸೊ ಮತ್ತೆ ಏನಾದರೂ ಕೊಟ್ಟಿದ್ದಾರೆ ಚೆಕ್ ಮಾಡಿ. ಬಿಲ್ಡಿಂಗ್ ಗ್ರಾಂಟ್ ಅಂತ ಹೇಳಿದ್ದೀನಿ. ಬಿಲ್ಡಿಂಗ್ ಗ್ರಾಂಟ್ ಯಾವತ್ತು ಲ್ಯಾಬಿಲಿಟಿ ಸಲ ಬ್ಯಾಲೆನ್ಸ್ ಶೀಟ್. ಹೋದ ವರ್ಷದ ಬಿಲ್ಡಿಂಗ್ ಫಂಡ್, ಈ ವರ್ಷದ ಬಿಲ್ಡಿಂಗ್ ಫಂಡ್ ಮತ್ತು ಕ್ಯಾಪಿಟಲ್ ಫಂಡ್ ಎಲ್ಲ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ. ಇಷ್ಟು ಏನಪ್ಪ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಆಗುತ್ತೆ. ಸೊ ಇನ್ಕಮ್ ಸೈಡು ಆಗುತ್ತೆ. ಈ ಮತ್ತು ಇದನ್ನು ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ಮೇಲೆ ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡೋಣ. ಓಕೆ, ಟೋಟಲ್ ಮಾಡಿ ಎಲ್ಲರೂ. ಆನ್ಸರ್ ಬರುತ್ತೆ 1,21,400. ಎಷ್ಟು ಬರುತ್ತೆಪ್ಪ ಅಂದರೆ ಈ ಅಮೌಂಟ್ನ ನೆನಪಿರಲಿ, ಈ ಕಾಲಮ್ನಲ್ಲಿ ತೊಗೋಬಾರ್ದು, ಈ ಕಾಲಮ್ನಲ್ಲಿ ತೊಗೋಬೇಕು, ಈ ಕಾಲಮಲ್ಲಿ ತೊಗೊಳ್ಳಿ. ಸೊ ಇದೆಲ್ಲ ಟೋಟಲ್ ಜಾಸ್ತಿ ಬರೋದು ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಕಡಿಮೆ ಬರುತ್ತೆ. ಸೊ ಆನ್ಸರ್ ಬರುತ್ತೆ ಲಾಸ್ಟ್ಗೆ 1,21,400 ಬರುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಸೇಮ್ 1,21,400 ಬರುತ್ತೆ. ಸೊ ಈ ಕಾಲಮ್ ಜಾಸ್ತಿಗೆ ಇಲ್ಲಿ ಇಡೋದು, ಇದರಲ್ಲಿ ಇದನ್ನೆಲ್ಲನೂ ಮೈನಸ್ ಮಾಡಿದರೆ ಆನ್ಸರ್ ಎಷ್ಟು ಬರಬೇಕಪ್ಪ ಅಂದರೆ, ಸೊ ಆನ್ಸರ್ ಬರುತ್ತೆ 17,000 ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಎಕ್ಸಸ್ ಆಫ್ ಇನ್ಕಮ್ ಎಕ್ಸಸ್ ಆಗಿದೆ, ಯಾವುದ್ರ ಮೇಲೆ, ಎಕ್ಸ್ಪೆಂಡಿಚರ್ ಮೇಲೆ ಎಕ್ಸಸ್ ಆಗಿದೆ. ಅದಕ್ಕೆ ಏನು ಮಾಡ್ತೀವಪ್ಪ, ಅದಕ್ಕೆ ಟು ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಓಕೆ. ಸೊ ಇದಕ್ಕೆ ಇನ್ನೊಂದು ಹೆಸರಿಂದ ಕರಿತೀವಿ ಸರ್ಪ್ಲಸ್. ಈ ಸೈಡ್ ಬಂದರೆ ಸರ್ಪ್ಲಸ್, ಈ ಸೈಡ್ ಬಂದರೆ ಡೆಫಿಸಿಟ್, ಸರ್ಪ್ಲಸ್. ಸೊ ಇಷ್ಟು ಆನ್ಸರ್ ಬರುತ್ತೆ. ಹಾಗಾದರೆ ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ, ಬ್ಯಾಲೆನ್ಸ್ ಶೀಟ್ನ ಕಾಲಮ್ ಹಾಕಿ. ಸೊ ಈ ರೀತಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ, ಪ್ರತಿಯೊಬ್ಬರು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಡಿಸ್ಬೇಕಾದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಇವತ್ತು ಲ್ಯಾಬಿಲಿಟಿ ಸೈಡ್ ಫಸ್ಟ್ನ ಬಿಡಿಸ್ಬೇಕು. ಯಾಕಂದರೆ ಲ್ಯಾಬಿಲಿಟಿ ಸೈಡಲ್ಲಿ ಆರಾಮಾಗಿ ನಾವು ಅಲ್ಲಿರುವಂಥ ಟೋಟಲ್ ಅಮೌಂಟ್ನ ಕಂಡುಹಿಡ್ಬೋದು. ಸೊ ಹಾಗಾದರೆ ಲ್ಯಾಬಿಲಿಟಿ ಸೈಡಲ್ಲಿ ಏನೇನು ಬಿಡಿಸ್ಬೇಕಾಗತ್ತೆ, ಹೋದ ವರ್ಷದಲ್ಲಿರುವಂಥ ಫಂಡು ಏನಾದರೂ ಇದ್ದರೆ ಅದನ್ನು ನೋಡ್ಕೋಬೇಕು, ಅಥವಾ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ, ಅಡ್ಜಸ್ಟ್ಮೆಂಟಲ್ಲಿ ಅಡ್ವಾನ್ಸ್ ಇದ್ದರೆ ಅದನ್ನು ಫಸ್ಟ್ ನಾವು ಬರ್ಕೊಂಬಿಡಬೇಕು. ಹಾಗಾದರೆ ಫಸ್ಟ್ ಬನ್ನಿ, ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ನೆನಪಿರಲಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಈಸ್ ಲ್ಯಾಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಈಸ್ ಅಸೆಟ್ಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಲ್ಯಾಬಿಲಿಟೀಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆರ್ ಅಸೆಟ್ಸ್. ಹಾಗೆ ಔಟ್ಸ್ಟ್ಯಾಂಡಿಂಗ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಸೆಟ್ಸ್ ಯಾವುದು, ಇನ್ಕಮ್ಸ್ ಅಡ್ವಾನ್ಸ್ ಇದ್ದರೆ ಇಲ್ಲಿ ಬರುತ್ತೆ, ಎಕ್ಸ್ಪೆನ್ಸಸ್ ಅಡ್ವಾನ್ಸ್ ಇದ್ದರೆ ಇಲ್ಲಿ ಬರುತ್ತೆ. ಇನ್ನೊಂದು ಹೇಳ್ತೀನಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇಲ್ಲಿ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇಲ್ಲಿ ಬರುತ್ತೆ. ಹಾಗೆ ಅಡ್ವಾನ್ಸ್ಡ್ ಇನ್ಕಮ್ ಯಾವುದಾದ್ರೂ ಇದ್ದರೆ ಲ್ಯಾಬಿಲಿಟಿ ಬರುತ್ತೆ, ಅಡ್ವಾನ್ಸ್ಡ್ ಎಕ್ಸ್ಪೆನ್ಸಸ್ ಇದ್ದರೆ ಈ ಸೈಡ್ ಬರುತ್ತೆ. ಸೊ ಹಾಗಾದ್ರೆ ಬನ್ನಿ, ಫಸ್ಟು ಲ್ಯಾಬಿಲಿಟಿ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಓಕೆ ಇದೆ. ಸ್ಯಾಲರಿ ಡ್ಯೂ ಅಂದರೆ ಒಂದೇ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಒಂದೇ. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ₹2,700. ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆ ಅಂತ ಹೇಳಿದೆ ನಾನು, ಲ್ಯಾಬಿಲಿಟಿ ಸೈಡಲ್ಲಿ ಬರುತ್ತೆ. ಅದಕ್ಕಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ 2,700. ಸೊ ಅದಕ್ಕಾಗಿ ಏನು ಮಾಡ್ತೀನಿ 2,700. ಸೊ ಇನ್ನೊಂದು ಸಬ್ಸ್ಕ್ರಿಪ್ಷನ್ ಡ್ಯೂ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್, ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ ಎಷ್ಟಿದೆ 1,800. ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಈ ಸೈಡ್ ಬರುತ್ತೆ. ಸೊ ಅದಕ್ಕಾಗಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಈ ಸೈಡ್ ಬರುತ್ತೆ. ಸೊ ಅಮೌಂಟ್ ಇದೆ ಎಷ್ಟಪ್ಪ ಅಂದರೆ 1,800. ಸೊ ಇನ್ನೊಂದು ನೀವು ಕ್ವಶನ್ ಕೇಳ್ಬೋದು, ಏನಪ್ಪ ಅಂದರೆ ಸರ್ ಮತ್ತು ಅಡ್ಜಸ್ಟ್ಮೆಂಟ್ ಇರುವ ಔಟ್ಸ್ಟ್ಯಾಂಡಿಂಗ್ ಮಾತ್ರ ತೊಗೋಬೇಕಾ, ಅಥವಾ ಹೋದ ವರ್ಷದಲ್ಲಿರುವಂಥ ಒಂದು ಔಟ್ಸ್ಟ್ಯಾಂಡಿಂಗ್ ತೊಗೋಬೇಕಾ ಅಂತ ಕೇಳ್ತೀರಾ. ಹೋದ ವರ್ಷದಲ್ಲಿ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ, 3 ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ತೊಗೋಬಾರ್ದು. ಹೋದ ವರ್ಷದ ಬ್ಯಾಲೆನ್ಸ್ ಶೀಟನ್ನು ಈ ವರ್ಷದ ಔಟ್ಸ್ಟ್ಯಾಂಡಿಂಗನ್ನು ಕೂಡಿಸ್ಬಾರ್ದು. ಅಡ್ಜಸ್ಟ್ಮೆಂಟ್ ಅಂದರೆ ಏನಪ್ಪ ಅಂದರೆ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಇರೋ ಔಟ್ಸ್ಟ್ಯಾಂಡಿಂಗ್ ಈ ವರ್ಷದಲ್ಲಿ ತೊಗೋಬಾರ್ದು, ಅದು ಅಲ್ಲಿಗೆ ಕಂಪ್ಲೀಟ್ ಆಯಿತು. ಎಲ್ಲಿಗೆ ಇನ್ಕಮ್ ಎಕ್ಸ್ಪೆಂಡಿಚರ್ ಬರ್ತೀವಲ್ಲ ಅಲ್ಲಿಗೆ ಕಂಪ್ಲೀಟ್ ಆಯಿತು, ಅದು ಬ್ಯಾಲೆನ್ಸ್ ಶೀಟ್ಗೆ ಬರಬಾರ್ದು. ನೆನಪಿರಲಿ, ಹೋದ ವರ್ಷದ ಯಾವುದೇ ಔಟ್ಸ್ಟ್ಯಾಂಡಿಂಗ್ನ ತೊಗೋಬಾರ್ದು. ಹಾಗಾದರೆ ಹೋದ ವರ್ಷದ ಯಾವುದೇ
ಅಸೆಟ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಅಸೆಟ್ ಒಂದೇ ಮತ್ತು ಲ್ಯಾಬಿಲಿಟಿ ಇರುವಂಥ ಫಂಡ್ಗಳು ಮಾತ್ರ ಆ್ಯಡ್ ಮಾಡ್ಕೋಬೇಕು. ಅದು ಬಿಟ್ಟರೆ ಬೇರೆ ಯಾವುದು ಮಾಡ್ಕೋಬಾರ್ದು, ಗೊತ್ತಿರಲಿ. ಅರ್ಥ ಆಯಿತಾ? ಸೊ ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇಲ್ಲಿರುವಂಥ ಎಲ್ಲನೂ ಬ್ಯಾಲೆನ್ಸ್ಡಿಗೆ ಬರಲೇಬೇಕು. ಸೊ ಸ್ಯಾಲ್ರಿ ಆಯಿತು, ಅವ್ರ ಸಬ್ಸ್ಕ್ರಿಪ್ಷನ್ ಆಯಿತು, ಡೆಪ್ರಿಷಿಯೇಷನ್ ಫರ್ನಿಚರ್ ಇದು ಆಮೇಲೆ ನೋಡೋಣ. ಇಲ್ಲೊಂದಿದೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಲ್ಲಿ ಬರುತ್ತೆ, ಎಕ್ಸ್ಪೆನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಎಷ್ಟೇ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ನೋಡಿ. ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ₹400. ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಎಷ್ಟಿದೆ? 400 ಇದೆ. ಸೊ ಇದಾದಮೇಲೆ ಮತ್ತೆ ಏನಾದರೂ ಇದೆಯಾ ಚೆಕ್ ಮಾಡ್ಕೋಬೇಕು. ಡೆಪ್ರಿಷಿಯೇಷನ್ ಇದು ಇಲ್ಲಿ ಬರುತ್ತೆ, ಅಸೆಟ್ ಸೈಡ್ ಬರುತ್ತೆ. ಎಲ್ಲ ಡೆಪ್ರಿಷಿಯೇಷನ್ ಅಸೆಟ್ ಸೈಡ್ ಬರುತ್ತೆ. ಸೊ ಈಗೇನು ಮಾಡ್ತೀವಿ, ಇಯರ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಬರೋಣ. ಹೇಗಾದರೆ ಹೋದ ವರ್ಷದ ಕ್ಯಾಪಿಟಲ್ ಫಂಡ್ ಇದೆ, ಅದು ಆಮೇಲೆ ತೊಗೋಣ. ಹೋದ ವರ್ಷದ ಬಿಲ್ಡಿಂಗ್ ಫಂಡ್ ಇದೆ 60,000. ಈ ತನಕ ತೊಗೊಂಡಿದ್ದೀವಿ, ಇದು ತೊಗೊಂಡಿದ್ದೀವಿ. ಹೋದ ವರ್ಷದ ಬಿಲ್ಡಿಂಗ್ ಫಂಡ್ ಇದೆ, ಅದನ್ನು ತೊಗೊಂಡಿದ್ದೀವಿ. ಬಿಲ್ಡಿಂಗ್ ಫಂಡ್ ಇದೆ. ಹೋದ ವರ್ಷದ ಬಿಲ್ಡಿಂಗ್ ಫಂಡ್ ಇದೆ. ಎಷ್ಟಿದೆಯಪ್ಪ ಅಂದರೆ 60,000. ಸೊ ಈ ವರ್ಷದ ಬಿಲ್ಡಿಂಗ್ ಫಂಡ್ ಕೊಟ್ಟಿದ್ದಾರೆ, ಆ್ಯಡ್ ಮಾಡ್ಕೋಬೇಕು. ಈ ವರ್ಷದ ಬಿಲ್ಡಿಂಗ್ ಫಂಡ್ ಕೊಟ್ಟಿದ್ದಾರೆ ನಮಗೆ. ಇನ್ಕಮ್ ಅದು ಒನ್ ಟೈಪ್ ಆಫ್ ಇನ್ಕಮ್, ಒನ್ ಟೈಪ್ ಆಫ್ ಅಮೌಂಟ್. ಈ ವರ್ಷದ ಬಿಲ್ಡಿಂಗ್ ಫಂಡ್ ಇದೆ. ಬಿಲ್ಡಿಂಗ್ ಗ್ರ್ಯಾಂಟ್ ಅಂದ್ರೆ ಒಂದೇ, ಫಂಡ್ ಅಂದ್ರೆ ಒಂದೇ, 5,000. ಸೊ ಕರೆಂಟ್ ಇಯರ್ ಫಂಡ್ 5,000. ಸೊ ಎಲ್ಲ ಕೂಡಿಸಿ ಎಷ್ಟಾಗುತ್ತಪ್ಪ ಅಂದರೆ 65,000 ರುಪೀಸ್ ಆಗುತ್ತೆ. 65,000 ರುಪೀಸ್. ಸೊ ಇದು ಕಂಪ್ಲೀಟ್ ಆಯಿತು. ಈ ವರ್ಷದ ಒಂದು ಏನಾದರೂ ಇದೆಯಾ ನೋಡ್ಕೋಬೇಕು. ಸಬ್ಸ್ಕ್ರಿಪ್ಷನ್ ಆಗಿದೆ, ಗೌರ್ಮೆಂಟ್ ಗ್ರಾಂಟ್ ಕೂಡ ಆಗಿದೆ, ಇಂಟ್ರೆಸ್ಟ್ ಕೂಡ ಆಗಿದೆ, ಬಿಲ್ಡಿಂಗ್ ಗ್ರಾಂಟ್ಸ್ ಕೂಡ ತೊಗೊಂಡಿವಿ. ಈ ವರ್ಷದಲ್ಲಿ ಏನಾದರೂ ಡೊನೇಷನು, ಲೆಗ್ಯಾಸಿಸು, ಲೈಫ್ ಮೆಂಬರ್ಸ್ ಫೀಸು ಏನಾದರೂ ಇದೆಯಾ ಚೆಕ್ ಮಾಡ್ಕೋಬೇಕು. ಇಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಏನೇನು ಬರುತ್ತೆಪ್ಪ ಅಂದರೆ ಇಲ್ಲಿ ಲೆಗ್ಯಾಸಿಸು ಕ್ಯಾಪಿಟಲ್ ಫಂಡಲ್ಲಿ ಏನಪ್ಪ ಅಂದರೆ ಕ್ಯಾಪಿಟಲ್ ಫಂಡ್ ಫಸ್ಟ್ ಬರೆದು ಬಿಡ್ತೀನಿ. ಕ್ಯಾಪಿಟಲ್ ಫಂಡಲ್ಲಿ ಲೆಗ್ಯಾಸಿಸು, ಲೈಫ್ ಮೆಂಬರ್ಶಿಪ್ ಫೀಸು, ಎಂಡೋಮೆಂಟ್ ಫಂಡು, ಕ್ಯಾಪಿಟಲೈಸ್ ಐಟಮ್ಸು. ಇಲ್ಲಿ ಯಾವುದೇ ರೀತಿ ಕ್ಯಾಪಿಟಲೈಸ್ಡ್ ಐಟಮ್ಸ್ ಕೊಟ್ಟಿಲ್ಲ, ಸಿಂಪಲಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಬರೀತಿದ್ದಾರೆ. ಹೋದ ವರ್ಷದ ಕ್ಯಾಪಿಟಲ್ ಫಂಡ್ ಎಷ್ಟಿದೆ? ಹೋದ ವರ್ಷದ ಕ್ಯಾಪಿಟಲ್ ಫಂಡ್ ಇದೆ 58,000. ಸೊ ಅದಕ್ಕೇನಂತೇನೋ ಓಪನಿಂಗ್ ಕ್ಯಾಪಿಟಲ್ ಫಂಡ್. ಆಲ್ರೆಡಿ ಮೇಲ್ಗಡೆ ಕ್ಯಾಪಿಟಲ್ ಫಂಡ್ ಇದೆ. ಸೊ ಅದಕ್ಕಾಗಿ ಓಪನಿಂಗ್ ಅಂತ ಇದ್ದೀನಿ. ಓಪನಿಂಗ್ ಎಷ್ಟು ಕೊಟ್ಟಿದ್ದಾರೆ? 58,000. ಸೊ ಈ ವರ್ಷದ ಯಾವುದೇ ಡೊನೇಷನ್ ಏನೂ ಕೊಟ್ಟಿಲ್ಲ, ಡೊನೇಷನ್ ಕೊಟ್ಟಿಲ್ಲ, ಲೆಗಾಸಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಆ್ಯಡ್ ಡೈರೆಕ್ಟ್ಲಿ ಸರ್ಪ್ಲಸ್ ಎಷ್ಟು ಬಂದಿದೆ ನಮ್ಮದು? ಇಲ್ಲಿ ನೋಡಿ ಎಷ್ಟು ಬಂದಿದೆ? 17,000. ಸೊ ಅದನ್ನ ಕೂಡ ಇಲ್ಲಿ ಟೋಟಲ್ ಮಾಡ್ತಿದ್ದೀನಿ 17,000. ಸೊ ಟೋಟಲ್ ಮಾಡ್ತಾಯಿದ್ದೀನಿ 17,000. ಸೊ ಎಷ್ಟಾಗುತ್ತೆ? 58,000 ಪ್ಲಸ್ 68,000. ಸೊ ಟೋಟಲ್ ಬರುತ್ತೆ 175,000. ಸೊ ಎಲ್ಲ ಸೇರಿಸಿದರೆ ಟೋಟಲ್ ಆನ್ಸರ್ ಬರುತ್ತೆಪ್ಪ ಅಂದರೆ ಎಷ್ಟು ಬರುತ್ತೆ ಅಂದರೆ 1,43,100. 1,43,100 ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದರೆ ಟೋಟಲ್ ಬ್ಯಾಲೆನ್ಸ್ ಶೀಟ್ 1,43,000. ಓಕೆ, ಸೊ ಅದೇ ಆನ್ಸರ್ ಬಂದಿದೆ. ಸೊ ಈಗ ಈ ಸೈಡ್ ಬಿಡಿಸೋಣ. ಅದಕ್ಕೆ ಹೇಳಿದ್ದು ಲ್ಯಾಬಿಲಿಟಿ ಸೈಡ್ ಬೇಗ ಬಿಡಿಸ್ಕೊಬೇಕು. ಫಸ್ಟ್ ಲ್ಯಾಬಿಲಿಟಿ ಸೈಡ್ ಬಿಡಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬೇಸಿಕ್ ಥಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಲ್ಯಾಬಿಲಿಟಿ ಸೈಡ್ ನೋಡಬೇಕಾದ್ರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡಬೇಕು, ಈ ವರ್ಷದ ಬ್ಯಾಲೆನ್ಸ್ ಶೀಟ್ನ ನೋಡ್ಕೋಬೇಕು. ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಇರೋ ಅಸೆಟ್ಗಳನ್ನ ನೋಡ್ಕೊಳ್ಳಿ. ಹೋದ ವರ್ಷ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ? ಫರ್ನಿಚರ್ ಎಷ್ಟಿದೆ? 50,000 ಇದೆ. ಸೊ ಅದನ್ನ ಬರಿತಾ ಇದ್ದೀನಿ. ಫರ್ನಿಚರ್ ಇದೆ 50,000 ಒಂದು ಬರದೆ. ಸೊ ಆ್ಯಡ್ ಈ ವರ್ಷದ ಫರ್ನಿಚರ್ನ ಆ್ಯಡ್ ನೋಡ್ಕೋ. ಆ್ಯಡ್ ಪರ್ಚೇಜ್ಡ್, ಈ ವರ್ಷದ ಫರ್ನಿಚರ್ನ ಪರ್ಚೇಜ್ಡ್ ಅಂತೀವಿ. ಪರ್ಚೇಜ್ಡ್ ಎಷ್ಟಿದೆ ಈ ವರ್ಷದ ಫರ್ನಿಚರ್ ನೋಡ್ಕೊಳ್ಳಿ. ಫರ್ನಿಚರ್ ಇದೆ 4,000. ಎಷ್ಟಿದೆ? 4,000. ಸೊ ಟೋಟಲ್ ಎಷ್ಟಾಯಿತು? 54,000. ಸೊ 54,000 ಲೆಸ್ ಡೆಪ್ರಿಷಿಯೇಷನ್ ಒಂದಿದೆಯಲ್ಲ, ಲೆಸ್ ಡೆಪ್ರಿಷಿಯೇಷನ್. ಸೊ ಫರ್ನಿಚರ್ ಮೇಲೆ ಡೆಪ್ರಿಷಿಯೇಷನ್ ಕೊಡಿದ್ದಾರೆ 3,000. ಎಷ್ಟು? 3,800. ನಾನು ಆಲ್ರೆಡಿ ಹೇಳ್ತೀನಿ, ಸ್ಟಾರ್ ಮಾರ್ಕ್ ಯಾವುದಿರುತ್ತಲ್ಲ ಎರಡು ಸೈಡ್ ಬರುತ್ತೆ. ಬ್ಯಾಲೆನ್ಸ್ ಟುಗೂ ಬರುತ್ತೆ, ಇನ್ಕಮ್ ಮೈಂಡ್ ಎಕ್ಸ್ಪೆಂಡಿಚರಲ್ಲೂ ಬರುತ್ತೆ. ಸೊ ಡೆಪ್ರಿಷಿಯೇಷನ್ ಕೊಡಿದರೆ
3800 ಡೆಪ್ರಿಷಿಯೇಷನ್ ಇದೆ. ಹಾಗಾದರೆ 54,000ದಲ್ಲಿ 3800 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? ಸೊ ಎಷ್ಟು ಬರುತ್ತೆಪ್ಪ ಅಂದರೆ 50,000 50,200 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಫರ್ನಿಚರ್ ಆಯಿತು. ನೆಕ್ಸ್ಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 38,000. ಇನ್ವೆಸ್ಟ್ಮೆಂಟ್ ಹೋದ ವರ್ಷದಲ್ಲಿತ್ತು, ಈ ವರ್ಷದಲ್ಲಿ ಇನ್ವೆಸ್ಟ್ಮೆಂಟು ಇಲ್ಲ. ಇನ್ವೆಸ್ಟ್ಮೆಂಟ್ ಇದೆ, ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಹೋದ ವರ್ಷದ್ದು ಎಷ್ಟಪ್ಪ ಅಂದರೆ ಡೈರೆಕ್ಟಾಗಿ ಬರಿತಾ ಇದ್ದೀನಿ 38,000. ಇದು ಕೂಡ ಕಂಪ್ಲೀಟ್ ಆಯಿತು. ಹೋದ ವರ್ಷದಲ್ಲಿ ಏನಾದರೂ ಮತ್ತೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಇದೆ, ಈ ವರ್ಷದಲ್ಲಿ ಇದೆ. ಹಂಗಾದರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆ. ಈ ವರ್ಷದಲ್ಲಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಇದೆಯಾ? ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಇಲ್ಲ, ಸ್ಪೋರ್ಟ್ಸ್ ಇವೆಂಟ್ ಇದೆ. ಇದು ನಮ್ಗೆ ಸಂಬಂಧ ಇಲ್ಲ. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಅಂತ ಬರಬೇಕು. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಇದ್ದರೆ ಮಾತ್ರ ತೊಗೊಳ್ತೀವಿ. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಎಷ್ಟಿದೆ? 14,000. ಸೊ ಅದಕ್ಕಾಗಿ ಏನು ಮಾಡ್ತೀನಿ, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ 14,000 ಲೆಸ್ ಅದ್ರ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಡೆಪ್ರಿಷಿಯೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಮೇಲೆ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ 2,000. ಸೊ 2,000 ಮೈನಸ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 12,000. ಸೊ 12,000 ಬರುತ್ತೆ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಆಯಿತು. ಸಬ್ಸ್ಕ್ರಿಪ್ಷನ್ ಬರಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ. ಬುಕ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ? ಹೋದ ವರ್ಷದ ಬುಕ್ಸು 18,000. ಸೊ ಬುಕ್ಸ್ನ ಬರೀರಿ. ಹೋದ ವರ್ಷದ ಬುಕ್ಸ್ ಎಷ್ಟಿದೆ? 18,000. ಸೊ ಈ ವರ್ಷದಲ್ಲಿ ಬುಕ್ಸ್ ಇರ್ಬೋದು. ಸೊ ಇಲ್ಲಿದೆ ನೋಡಿ, ಬುಕ್ಸ್ ಇದೆ. ಇಲ್ಲಿ ಎಷ್ಟಿದೆಪ್ಪ ಅಂದರೆ 14,000. ಅದಕ್ಕೆ ಏನು ಅನ್ಬೇಕಪ್ಪ ಅಂದರೆ ಆ್ಯಡ್ ಪರ್ಚೇಜ್ಡ್ ಎಷ್ಟಿದೆ? 14,000. ಸೊ ಎಲ್ಲ ಸೇರಿಸಿ ಎಷ್ಟಾಯ್ತಪ್ಪ ಅಂದರೆ 14 ಪ್ಲಸ್ 20 32,000. ಸೊ 32,000 ಆಯಿತು. ಸೊ ನೆಕ್ಸ್ಟು ಇದಕ್ಕೆ ಲೆಸ್ ಡೆಪ್ರಿಷಿಯೇಷನ್ ಮಾಡಬೇಕು. ಲೆಸ್ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಬುಕ್ಸ್ ಮೇಲೆ ಎಷ್ಟು ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಬುಕ್ಸ್ ಮೇಲೆ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ 5,700. 5,700 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ? 26,300 ಬರುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಚೆಕ್ ಮಾಡಿ. ಬುಕ್ಸು ಕೂಡ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಅಪ್ಲಿಕೇಶನ್ ಫೀಸ್, ಸ್ಯಾಲ್ರೀಸ್, ಬೋರ್ಡ್ಸು, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಎಷ್ಟಿದೆ? 7,000. ಬೋರ್ಡ್ಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ 7,000 ರೂಪೀಸ್ ಇದೆ. ಅದನ್ನು ಕೂಡ ಬರಿತಾ ಇದ್ದೀನಿ. ಸರಿ, ಡೆಪ್ರಿಷಿಯೇಷನ್ ಆದಮೇಲೆ 26,300 ಬಂತು. ಬೋರ್ಡ್ಸು, ಮ್ಯಾಪ್ಸು, ಚಾರ್ಟ್ಸ್ ಇದೆ. ಇಲ್ಲಪ್ಪ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿದೆ ಬೋರ್ಡ್ಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದೆ. ಸೊ ಬೋರ್ಡ್ಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ತೊಗೊಂಡ್ವಿ. ಅದಾದಮೇಲೆ ಫರ್ನಿಚರ್ ಆಗಿದೆ, ರಿಪೇರ್ಸ್ ಆಗಿದೆ, ಬುಕ್ಸ್ ಆಗಿದೆ, ಪೋಸ್ಟೇಜ್ ಆಗಿದೆ. ಸ್ಪೋರ್ಟ್ಸ್ ಇವೆಂಟು, ಇನ್ನೊಂದೇ ಫಂಕ್ಷನು, ಪ್ರಿಂಟಿಂಗ್ ಸ್ಟೇಷನರಿ. ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ 7,800. ಅದಕ್ಕಾಗಿ ಕ್ಯಾಶ್ ಇನ್ ಹ್ಯಾಂಡ್ 7,800 ತೊಗೊಂಡ್ವಿ. ಎಲ್ಲ ಸೇರಿಸಿದರೆ 1,43,100 ಬಂದೇ ಬರುತ್ತೆ. ಚೆಕ್ ಮಾಡಿ ನೋಡಿ, ಎಲ್ಲರೂ ಚೆಕ್ ಮಾಡಿ ನೋಡಿ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಏನಾದರೂ ಡೌಟ್ಸು, ಏನಾದರೂ ಕ್ವೆಶನ್ಸನ್ನು ಕೇಳೋದಿದ್ದರೆ ನನ್ನ ನಂಬರ್ 7411991001 7411991001ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳಿ. ನಾವು ಆಲ್ರೆಡಿ ಆನ್ಲೈನ್ ಕ್ಲಾಸ್ನ ನಡೆಸ್ತಾ ಇದ್ದೀವಿ. 2 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ನಿಮಗೇನಾದರೂ ಆನ್ಲೈನ್ ಕ್ಲಾಸು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಪಡೀರಿ. ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾವಾಗಲೂ ಇರುತ್ತೆ, ಬ್ಯಾಚಸ್ ಕೂಡ ಇದೆ. ಸೊ ಆ ಬ್ಯಾಚಸ್ ಟೈಮ್ಗೆ ನಿಮಗೆ ಟೈಮ್ ಹೇಳ್ತೀವಿ. ಆ ಟೈಮ್ ಪ್ರಕಾರ ನೀವು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ನಾಳೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆ ಅಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿರಿ. ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಈ ಪ್ರಾಬ್ಲಮ್ ಬರ್ಕೊಂಬಿಡಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ. ನಾನು ಫಾಸ್ಟಾಗಿ ಮೂವ್ ಮಾಡ್ತಾಯಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಬರ್ಕೊಂಬಿಡಿ. ಓಕೆ, ಸೊ ಇಷ್ಟು ಈ ಒಂದು ಕ್ವಶನ್ಸ್. ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಟೋಟಲ್ ಆನ್ಸರ್ ಇದೆ
1,90,500 ಮತ್ತು ಸರ್ಪ್ಲಸ್ ಇದೆ 31,550 ಇದೆ. ಸೊ ಇದು ಕೂಡ ನೀವು ಬಿಡಿಸ್ಬೋದು. ನಾಳೆ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೆಲ್ಲ ಹೇಳ್ಕೊಡ್ತೀನಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸು ಕ್ವಶನ್ಸು ಏನಾದರೂ ಇದ್ದರೆ ಕಾಲ್ ಮಾಡಿ ಕೇಳಿ. ಥ್ಯಾಂಕ್ ಯು. ಶುಭ ದಿನ. ಧನ್ಯವಾದ.